ನಮಸ್ಕಾರ ಕರ್ನಾಟಕ. ನಮ್ಮ ಹೆಮ್ಮೆಯ ಎಲ್ಲ ಗೃಹಲಕ್ಷ್ಮಿಯರಿಗೆ, ತಾಯಂದಿರಿಗೆ ಹಾಗೂ ಅಕ್ಕ ತಂಗಿಯರಿಗೆ ನಿಮ್ಮ ಪ್ರೀತಿಯ ಡಿಜಿಟಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ರಾಜ್ಯದ ಎಲ್ಲ ಮಹಿಳೆಯರು ಕಾಯ್ತಾ ಇದ್ದಂಥ ಆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್, ಆ ಒಂದು ಬಹುದೊಡ್ಡ ಗುಡ್ ನ್ಯೂಸ್ ಕೊನೆಗೂ ಬಂದೇ ಬಿಟ್ಟಿದೆ. ಹೌದು, ಅಂತೂ ಇಂತೂ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ನೀವೇನಾದರೂ ಕಳೆದ 2-3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಕಾದು ಸುಸ್ತಾಗಿದ್ರೆ, ನಿಮ್ಮ ಖಾತೆಗಳಿಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ಈ ಒಂದು ಮಾಹಿತಿಯನ್ನು ನೋಡಲೇಬೇಕು. ಯಾಕಂದರೆ ಇದೀಗ ತಾನೇ ರಾಜ್ಯ ಸರ್ಕಾರದಿಂದ ಅತ್ಯಂತ ಮಹತ್ವದ ಹೊಸ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣಕ್ಕಾಗಿ, ಅದರಲ್ಲೂ ಮುಖ್ಯವಾಗಿ 31ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರೆ, ನಿಮ್ಮ ಖಾತೆಗಳಿಗೆ 31ನೇ ಕಂತಿನ ಹಣ ಕೂಡ ಬಿಡುಗಡೆಯಾಗಿದೆ. ಹೌದು ಸ್ನೇಹಿತರೆ, ಇವತ್ತು ಬೆಳಗ್ಗೆಯಿಂದಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಮೆಸೇಜ್ಗಳು ಧಡಾಧಡ್ ಅಂತ ಬರೋದಕ್ಕೆ ಶುರುವಾಗಿವೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಏನು ತಿಳಿಯಲಿದ್ದೀವಿ ಅಂದ್ರೆ, ಯಾವ ಜಿಲ್ಲೆಗಳಿಗೆ ಎಷ್ಟು ಕಂತುಗಳ ಹಣ ಇವತ್ತು ಬಿಡುಗಡೆ ಆಗ್ತಾ ಇದೆ. ಕೆಲವರಿಗೆ 2 ಕಂತು ಬಂದಿಲ್ಲ, ಇನ್ನು ಕೆಲವರಿಗೆ 3 ಕಂತು ಬಂದಿಲ್ಲ. ಹಾಗಾದ್ರೆ ಒಟ್ಟಿಗೆ ಯಾರಿಗೆಲ್ಲ 6,000 ರೂಪಾಯಿ ಸಿಗಲಿದೆ? ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅಂತ ಮೊಬೈಲ್ನಲ್ಲೇ ಚೆಕ್ ಮಾಡೋದು ಹೇಗೆ? ಎಲ್ಲವನ್ನೂ ಇವತ್ತು ನಾನು ನಿಮಗೆ ವಿವರವಾಗಿ ಬಿಳ್ಳಿ ಬಿಟ್ಟ ಹಾಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ಸರ್ಕಾರದ ಯೋಜನೆಗಳ ಮಾಹಿತಿ ನಿಮಗೆ ಎಲ್ಲರಿಗಿಂತ ಮುಂಚಿತವಾಗಿ ಸಿಗುತ್ತೆ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಿಮ್ಮ ಪರಿಚಯದ ಎಲ್ಲ ಮಹಿಳೆಯರಿಗೂ ಈಗಲೇ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಮಂದಿಗೆ ಇನ್ನೂ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ. ಅಂಥವರ ಖಾತೆಗಳಿಗೆ ಇವತ್ತು ಫೈನಲ್ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದ ಲಕ್ಷಾಂತರ ಮಹಿಳೆಯರು ಒಂದೇ ಸಮನೆ ಕೇಳ್ತಾ ಇದ್ದ ಪ್ರಶ್ನೆ ಏನಪ್ಪಾ ಅಂದ್ರೆ, ಸರ್ ನಮಗೆ 2 ಕಂತು 3 ಕಂತು ಹಣ ಬಂದಿಲ್ಲ, ಏನ್ ಮಾಡಬೇಕು ಅಂತ. ನಿಮ್ಮ ಆ ಎಲ್ಲ ಗೊಂದಲಗಳಿಗೆ ಮತ್ತು ಕಾಯುವಿಕೆಗೆ ಇವತ್ತು ತೆರೆ ಬಿದ್ದಿದೆ. ಪ್ರತಿಯೊಬ್ಬರಿಗೂ ಹಣ ಜಮೆ ಆಗೋದಕ್ಕೆ ಪ್ರಾರಂಭ ಆಗಿದೆ. ಈಗಾಗಲೇ ರಾಜ್ಯದ ಕೆಲವೊಂದು ಭಾಗಗಳಲ್ಲಿ ಮಹಿಳೆಯರು ತಮ್ಮ 30ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ಇನ್ನು ಕೆಲವರು 31ನೇ ಕಂತಿನ ಹಣವನ್ನ ಕೂಡ ಪಡೆದಿದ್ದಾರೆ. ನಿಮಗೆಲ್ಲ ಒಂದು ಅನುಮಾನ ಇರಬಹುದು, ಇದೇನಪ್ಪ ಸರ್ಕಾರ ಇಷ್ಟು ದಿನ ಹಣವೇ ಕೊಟ್ಟಿರಲಿಲ್ಲ, ಈಗ ಸಡನ್ ಆಗಿ ಹೇಗೆ ಕೊಡ್ತಾ ಇದ್ದಾರೆ ಅಂತ. ಸ್ನೇಹಿತರೆ, ಮೂಲಗಳ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ನಾವು ಹಣವನ್ನ ಬಿಡುಗಡೆ ಮಾಡಲೇಬೇಕು, ಅದು ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ಮೇಲೆ ಜನರ ಮತ್ತು ವಿರೋಧ ಪಕ್ಷಗಳ ತೀವ್ರ ಒತ್ತಡ ಇತ್ತು. ಆದ್ದರಿಂದ ಸರ್ಕಾರ ಈಗ ಹಂತವಾಗಿ ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಸ್ವತಃ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಈ ವಿಷಯದಲ್ಲಿ ಅಧಿಕಾರಿಗಳಿಗೆ ಭರ್ಜರಿ ಕ್ಲಾಸ್ ತಗೊಂಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲರಿಗೂ ಇಮ್ಮಿಡಿಯೇಟ್ ಆಗಿ ಹಣ ರಿಲೀಸ್ ಆಗಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಫಂಡ್ ಬಿಡುಗಡೆ ಮಾಡಿದ್ರೂ ಕೂಡ ಬ್ಯಾಂಕ್ ಮಟ್ಟದಲ್ಲಿ ಅಥವಾ ಇಲಾಖೆಯ ಮಟ್ಟದಲ್ಲಿ ತಾಂತ್ರಿಕ ತೊಂದರೆಗಳಿಂದ ಜನರ ಖಾತೆಗಳಿಗೆ ಹಣ ತಲುಪ್ತಿರ್ಲಿಲ್ಲ. ಸರ್ಕಾರ ಫಂಡನ್ನ ಟ್ರಾನ್ಸ್ಫರ್ ಮಾಡಿದ್ರೂ ಕೂಡ ಜನರ ಖಾತೆಗಳಿಗೆ ಯಾಕೆ ಹೋಗಿಲ್ಲ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಮುಖ್ಯಮಂತ್ರಿಗಳು ತರಾಟೆಗೆ ತಗೊಂಡ ತಕ್ಷಣವೇ ಎಚ್ಚೆತ್ತುಕೊಂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಯುದ್ಧೋಪವಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ, ಈಗ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾರ್ಯಾರಿಗೆ ಹಣ ಹೋಗಿಲ್ಲ, ಯಾವ ಜಿಲ್ಲೆಗಳಿಗೆ ಹಣ ಹೋಗಿಲ್ಲ, ಅದಕ್ಕೆ ಕಾರಣ ಏನು, ಇದೆಲ್ಲವನ್ನೂ ತಿಳ್ಕೊಂಡು ಈಗ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡು ಈಗ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ಲ ಮಾಹಿತಿ ಕರೆಕ್ಟ್ ಆಗಿದ್ದು, ಸರ್ ನಮ್ಮ ಖಾತೆಗಳಿಗೆ ಹಣವೇ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ನಮಗೆ 2 ಕಂತು ಬರಬೇಕು 3 ಕಂತು ಬರಬೇಕು ಅನ್ನೋರೇನಿದ್ದೀರಾ, ಈ ಒಂದು ಮಾಹಿತಿಯನ್ನ ನೋಡಲೇಬೇಕು. ಯಾಕಂದ್ರೆ ಕಳೆದ 2-3 ತಿಂಗಳಿಂದ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗ್ತಾ ಇರಲಿಲ್ಲ. ಕೆಲವರಿಗೆ ದುಡ್ಡು ಬಂದ್ರೆ ಇನ್ನು ಪಕ್ಕದ ಮನೆಯವರಿಗೆ ದುಡ್ಡು ಬರ್ತಾ ಇರಲಿಲ್ಲ. ಇದರಿಂದ ಜನರಲ್ಲಿ ಭಾರೀ ಗೊಂದಲ ಸೃಷ್ಟಿಯಾಗಿತ್ತು. ಅದರ ನಡುವೆ ಸರ್ಕಾರ ಯಾವುದೋ ಒಂದು ಹೊಸ ರೂಲ್ಸ್ಗಳನ್ನ ಹೇಳ್ತಾ ಇರುತ್ತೆ. ಹೌದು, ಮಧ್ಯದಲ್ಲಿ ಸರ್ಕಾರ ಒಂದು ನಿಯಮ ತಂದಿತ್ತು. ಅದೇನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡಿತಾ ಇರೋ ಎಲ್ಲಾ ಮಹಿಳೆಯರು ಕಡ್ಡಾಯವಾಗಿ KYC ಮಾಡಿಸಬೇಕು ಮತ್ತು ಜೀವಿತ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳಿದ್ರು.
ಇದನ್ನ ಕೇಳಿದ ತಕ್ಷಣ ಜನಸಾಮಾನ್ಯರಲ್ಲಿ ಭಾರೀ ಆತಂಕ ಶುರುವಾಯಿತು. ಅದಕ್ಕಾಗಿ ಏನಾದ್ರೂ ಹಣ ಕೊಡೋದನ್ನ ಬಂದ್ ಮಾಡಿದ್ದಾರಾ ಅಥವಾ ಕೆಲವರನ್ನ ಲಿಸ್ಟಿಂದ ಹೆಸರನ್ನ ತೆಗೆದುಹಾಕಿದ್ದಾರಾ? ಈ ರೀತಿ ಹಲವಾರು ಪ್ರಶ್ನೆಗಳು ಜನರ ತಲೆಯಲ್ಲಿದ್ದಾವೆ. ಆದರೆ ತಾಯಂದಿರೇ, ನೀವು ಯಾವುದೇ ರೀತಿ ಆತಂಕ ಪಡುವ ಅಗತ್ಯ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಪ್ರತಿಯೊಬ್ಬರ ಖಾತೆಗಳಿಗೆ ನಾವು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ. ಅಂದ್ರೆ ಯಾವುದೇ ರೀತಿ ಪೆಂಡಿಂಗ್ ಇಡೋದಿಲ್ಲ, ಎಲ್ಲರಿಗೂ ಹಣವನ್ನ ಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ದರಿಂದ ಯಾರ ಹೆಸರನ್ನು ಲಿಸ್ಟಿಂದ ತೆಗೆದಿಲ್ಲ, ಎಲ್ಲರಿಗೂ ಬಾಕಿ ಹಣ ಸಿಗುತ್ತೆ. ಈಗ ನಿಮ್ಮ ಮನಸ್ಸಿನಲ್ಲಿರೋ ಅತಿ ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗುವ ಟೈಮ್ ಬಂದಿದೆ. ಹೌದು, ಇವತ್ತು ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ ಮತ್ತು ಎಷ್ಟು ಕಂತುಗಳ ಹಣ ಬರ್ತಾ ಇದೆ? ಸ್ನೇಹಿತರೆ, ಕಳೆದ 2-3 ದಿನಗಳಿಂದ ಹಣ ಬಿಡುಗಡೆ ಆಗ್ತಾ ಇದೆ. ಈ ಬಾರಿ ಸರ್ಕಾರ ಒಂದಲ್ಲ ಎರಡಲ್ಲ ಒಟ್ಟು 3 ಕಂತುಗಳ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡೋದಿಕ್ಕೆ ಮುಂದಾಗಿದೆ. ಯಾರಿಗೆ 29ನೇ ಕಂತಿನ ಹಣ ಬಂದಿದ್ದಿಲ್ಲ ಅಂಥವರಿಗೆ 29ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಅದರ ಜೊತೆಗೆ 30ನೇ ಕಂತು ಮತ್ತು 31ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ 3 ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ. ಇದರಲ್ಲಿ ನಿಮ್ಮ ಖಾತೆಗೆ ಎಷ್ಟು ಹಣ ಬರುತ್ತೆ ಅನ್ನೋದು ನಿಮ್ಮ ಹಳೆಯ ಪೆಂಡಿಂಗ್ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಇದರಲ್ಲಿ ಯಾರಿಗಾದರೂ ಎಷ್ಟು ಕಂತುಗಳ ಹಣ ಪೆಂಡಿಂಗ್ ಇದೆ ಅವರಿಗೆ ಹಂತ ಹಂತವಾಗಿ ಬರ್ತಾ ಇದೆ. ಯಾರಿಗೆ 2 ಕಂತಿನ ಹಣ ಬಾಕಿ ಇತ್ತೋ ಅಂಥವರಿಗೆ 4,000 ರೂಪಾಯಿ ಹಣ ಬಂದಿದೆ. ಯಾರಿಗೆ ಕೇವಲ 1 ಕಂತು ಬಾಕಿ ಇತ್ತೋ ಅವರಿಗೆ 2,000 ರೂಪಾಯಿ ಹಣ ಬಂದಿದೆ. ಇನ್ನು ಯಾರಿಗೆ ಸತತ 3 ತಿಂಗಳಿಂದ 1 ರೂಪಾಯಿನೂ ಬಂದಿರಲಿಲ್ವೋ ಅಂಥವರಿಗೆ ಒಟ್ಟಿಗೆ ಇವತ್ತು ಬರೋಬ್ಬರಿ 6,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಹಣ ಬರ್ತಾ ಹೋಗುತ್ತೆ. ಹಾಗಾದ್ರೆ ಇವತ್ತು ಬಿಡುಗಡೆಯಾಗಿರುವ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಯಾವ ಜಿಲ್ಲೆಯ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆಯಾಗಲಿದೆ ಗೊತ್ತಾ? ನಿಮ್ಮ ಜಿಲ್ಲೆಯ ಹೆಸರು ಇದೆಯಾ ಇಲ್ವಾ ಅಂತ ಈಗಲೇ ಸೂಕ್ಷ್ಮವಾಗಿ ಗಮನಿಸಿ ಕೇಳಿಸ್ಕೊಳ್ಳಿ. ಇವತ್ತು ಹಣ ಬಿಡುಗಡೆಯಾಗಿರುವ ಜಿಲ್ಲೆಗಳ ಪಟ್ಟಿ ಈ ಕೆಳಗಿನಂತಿದೆ: ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ, ಗದಗ್, ಬಳ್ಳಾರಿ, ಕಲಬುರ್ಗಿ, ವಿಜಯನಗರ, ಹಾಸನ, ಬಾಗಲಕೋಟೆ ಮತ್ತು ಹಾವೇರಿ. ಹೌದು ಸ್ನೇಹಿತರೆ, ಇವತ್ತು ನಮಗೆ ಸಿಕ್ಕಿರುವ ಅಧಿಕೃತ ಮಾಹಿತಿಯ ಪ್ರಕಾರ ಇಷ್ಟು ಜಿಲ್ಲೆಗಳಿಗೆ 29ನೇ ಕಂತಿನ ಹಣ ಆಗಿರಬಹುದು, 30ನೇ ಕಂತಿನ ಹಣ ಆಗಿರಬಹುದು ಅಥವಾ 31ನೇ ಕಂತಿನ ಹಣ ಆಗಿರಬಹುದು ಬಿಡುಗಡೆಯಾಗುತ್ತೆ ಅಂತ ಮಾಹಿತಿ ಬಂದಿರುವಂಥದ್ದು. ಈ ಲಿಸ್ಟ್ನಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ಇದ್ದರೆ ನಿಮ್ಮ ಖಾತೆಗೆ ಇವತ್ತು ಟೋಟಲ್ ಆಗಿ ಕೆಲವರಿಗೆ 4,000, ಕೆಲವರಿಗೆ 6,000, ಕೆಲವರಿಗೆ 2,000 ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಹೋಗುತ್ತೆ. ಹಾಗಾದ್ರೆ ಬ್ಯಾಂಕ್ ಖಾತೆಗೆ ಹಣ ಯಾವಾಗ ಬರುತ್ತೆ ಅಂದ್ರೆ ಇವತ್ತು ಬ್ಯಾಂಕಿಂಗ್ ಅವರ್ಸ್ ಏನಿರುತ್ತೆ ಆ ಟೈಮಿಂಗ್ನಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರಬಹುದು. ಅಕಸ್ಮಾತ್ ಇವತ್ತು ಸಂಜೆ ಒಳಗೆ ಬರಬೇ ಇದ್ರೆ ಯಾರೂ ಕೂಡ ಗಾಬರಿಯಾಗಬೇಡಿ. ಯಾಕಂದ್ರೆ ಸರ್ಕಾರ ಡಿಬಿಟಿ ಮೂಲಕ ಹಣ ಹಾಕೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಾಳ್ಮೆಯಿಂದ ವೇಟ್ ಮಾಡ್ತಾ ಇರಿ. 1-2 ದಿನ ತಡವಾದರೂ ಕೂಡ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ. ನಿಮ್ಮ ಮೊಬೈಲ್ ಮೆಸೇಜ್ಗಳನ್ನು ಮತ್ತು ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಖಾತೆಗಳಿಗೆ ಹಣ ಬರಬಹುದು. ಸ್ನೇಹಿತರೆ, ಈಗ ನಿಮ್ಮ ಸರದಿ. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ, ಯಾರಿಗೆ ಇನ್ನು ಎಷ್ಟು ಹಣ ಬರಬೇಕು, ನಿಮ್ಮ ಖಾತೆಗೆ ಇವತ್ತು ಗೃಹಲಕ್ಷ್ಮಿ ಹಣ ಜಮಾ ಆಯ್ತಾ ಇಲ್ವಾ, ಹಾಗೆ ನಿಮ್ಮ ಜಿಲ್ಲೆ ಯಾವುದು, ಯಾರಿಗೆ ಇನ್ನೂ ಹಣ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಿಮ್ಮ ಕಮೆಂಟ್ ನಮಗೆ ತುಂಬಾ ಮುಖ್ಯ. ಇದೇ ರೀತಿಯ ದಿನನಿತ್ಯದ ಉಪಯುಕ್ತ ಮಾಹಿತಿ ಮತ್ತು ಸರ್ಕಾರದ ಯೋಜನೆಗಳ ನಿಖರ ಅಪ್ಡೇಟ್ಗಳಿಗಾಗಿ ಈಗಲೇ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಡಿಜಿಟಲ್ ಕನ್ನಡಿಗ. ಧನ್ಯವಾದಗಳು. ಶುಭ ದಿನ.